ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ಇವತ್ತು ನಾನು ಬರೀ ಹೈಲೈಟ್ಸ್ ಹೇಳ್ತೀನಿ. ಇನ್ ಡೀಟೇಲ್ ಡಿಸ್ಕಷನ್ನ ಇನ್ನೊಂದು ವೀಡಿಯೋದಲ್ಲಿ ಕವರ್ ಮಾಡ್ತೀನಿ, ಯಾವುದು ಇಂಟ್ರೆಸ್ಟಿಂಗ್ ಇದೆ ಅಂತ. ಸೊ ಈಗ ನೋಡ್ಬೋದು, ಇವತ್ತು ಸೆನ್ಸೆಕ್ಸು 546 ಪಾಯಿಂಟ್ ಜಂಪ್ ಆಗಿದೆ. ಸೊ ಇವತ್ತಿನ ವರ್ಷ ಎಂಡಲ್ಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗ್ತಾಯಿದೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ 26,100ನ ಗೆರೆ ದಾಟಿದೆ. ಸೊ ಇದು ಮೊದಲನೇದು ಒಂದು ಪಾಸಿಟಿವ್ ನ್ಯೂಸು. ಸೆಕೆಂಡ್, ಈ ಸ್ಟೀಲ್ ಸೆಕ್ಟರ್ ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಅದೇನು ಅಂದರೆ 11-12% ಸೇಫ್ ಗಾರ್ಡ್ ಡ್ಯೂಟಿ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಅವ್ರು ಇಂಪೋಸ್ ಮಾಡ್ತಾ ಇದ್ದಾರೆ. ಇದು ಏನಕ್ಕೆ ಅಂದರೆ ಚೈನಾದವರು ಅವ್ರ ಕಡೆಯಿಂದ ಸ್ಟೀಲ್ಸ್ಗಳನ್ನ ಕಡಿಮೆ ರೇಟ್ಗೆ ಇಂಡಿಯಾದಲ್ಲಿ ಮಾರ್ತಾರೆ. ಸೊ ಅದನ್ನು ಇಂಡಿಯನ್ ಸ್ಟೀಲ್ ಕಂಪನೀಸ್ನ ಸೇಫ್ ಮಾಡೋಕ್ಕೋಸ್ಕರ ಈ ಥರ ಸೇಫ್ ಗಾರ್ಡ್ ಡ್ಯೂಟಿ ಅಂತ ಇಂಡಿಯನ್ ಗೌರ್ಮೆಂಟು ಅಪ್ಲೈ ಮಾಡಿದೆ. ಇದ್ರದ್ದು ಇಂಪ್ಯಾಕ್ಟು ಟಾಟಾ ಸ್ಟೀಲ್ಗೆ, ಸೇಲ್ಗೆ, ಮತ್ತು ಜಿಂದಾಲ್ ಸ್ಟೀಲ್ ಮತ್ತು NMDC ಅವ್ರಿಗೆ ಇದೆಲ್ಲ ಗುಡ್ ನ್ಯೂಸ್ ಇರುತ್ತೆ. ಆಟೋ ಸೆಕ್ಟರ್ ಅವ್ರಿಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಇರುತ್ತೆ. ಯಾಕೆಂದರೆ ಅವರು ಚೈನಾದಿಂದ ಇಂಪೋರ್ಟ್ ಮಾಡೋ ಬದಲು ಆ ಕಡಿಮೆ ರೇಟಲ್ಲಿ ಸಿಗ್ತಿದ್ದ ಸ್ಟೀಲ್ ಬದಲಿಗೆ ಇಂಡಿಯಾದಲ್ಲಿ ಸಿಗೋ ಸ್ಟೀಲ್ ರೇಟ್ಗೆ ಯೂಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು GPT ಇನ್ಫ್ರಾ ಪ್ರಾಜೆಕ್ಟ್ಸ್ಗೆ 669 crore ಜೋಧ್ಪುರಿಂದ ಸಿಕ್ಕಿದೆ, ಅಂದರೆ ರಾಜಸ್ಥಾನ್ ಕಡೆಯಿಂದ. ಅದೇನೋ ಇದು ರೋಡ್ನ ಡೆವಲಪ್ ಮಾಡೋದು 4 ಲೇನ್ದು. ಸೋಲಾರ್ ಇಂಡಸ್ಟ್ರಿಗೆ ಕೋಲ್ ಇಂಡಿಯಾದಿಂದ 1,746 crore ಆರ್ಡರ್ ಸಿಕ್ಕಿದೆ. ಸೋಲಾರ್ ಇಂಡಸ್ಟ್ರಿ ಬಂದು ಇದು ನಾಟ್ ರಿನ್ಯೂವಬಲ್ ಎನರ್ಜಿ ಆ ಥರದ್ದಲ್ಲ, ಇದು ಬಂದು ಡಿಫೆನ್ಸ್ ರಿಲೇಟೆಡ್ ಕೆಲಸ ಮಾಡುತ್ತೆ. ಮತ್ತು ಇದೇನಪ್ಪ ಡಿಫೆನ್ಸ್ ರಿಲೇಟೆಡ್ ಆರ್ಡ್ರಾ ಇಲ್ಲ, ಇದು ಸ್ಪೆಸಿಫಿಕ್ ಟು ಎಕ್ಸ್ಪ್ಲೋಸಿವ್ಸು. ಸೊ ಕೋಲ್ ಇಂಡಿಯಾದಲ್ಲಿ ನಿಮಗೆ ಮೈನ್ ಮಾಡಬೇಕಾದ್ರೆ ಎಕ್ಸ್ಪ್ಲೋಸಿವ್ಸ್ ಬೇಕಾಗುತ್ತೆ. ಸೊ ಅದಕ್ಕೆ ಸ್ಪೆಸಿಫಿಕ್ಕಾಗಿ ಆರ್ಡರ್ ಸಿಕ್ಕಿದೆ. ವಾರಿ ಎನರ್ಜೀಸ್ಗಂತೂ ಒಂದು ಗುಡ್ ನ್ಯೂಸ್ ಇದೆ. ಅವ್ರಿಗೆ 1500 MW ಸೋಲಾರ್ ಮಾಡ್ಯೂಲ್ ಆರ್ಡರ್ ಸಿಕ್ಕಿದೆ. ಅದಪ್ಪ ಗುಡ್ ನ್ಯೂಸ್ ಅದಲ್ಲ. ಈ ವಾರಿ ಎನರ್ಜೀಸು F&O ಸೆಗ್ಮೆಂಟಲ್ಲಿ ಎಂಟರ್ ಆಗಿದೆ ಇವತ್ತಿಂದ. F&O ಸೆಗ್ಮೆಂಟಿಂದ ಎಂಟರ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಇದಕ್ಕೆ ಎಕ್ಸ್ಪೋಜರ್ ಜಾಸ್ತಿ ಸಿಗುತ್ತೆ, ಮತ್ತು ಇದಕ್ಕೆ ನಿಫ್ಟಿ 50ಗೆ ಎಂಟರ್ ಆಗೋ ಚಾನ್ಸಸ್ಸು ಇರುತ್ತೆ. ಇದ್ರದ್ದು ಅನುಕೂಲ ಏನು ಅಂತ ಮುಂಚೆ ಆಲ್ರೆಡಿ ನಾನು ಹೇಳಿದ್ದೀನಿ. ನಿಫ್ಟಿ 50ಲಿ ಎಂಟ್ರಿ ಆಗೋದ್ರೆ ಅದರ ಅನುಕೂಲ ಏನಾಗುತ್ತೆ ಅಂತ ನೀವು ಹಿಂದಿನ ವೀಡಿಯೋನ ನೋಡಿದರೆ ಅದು ಗೊತ್ತಾಗುತ್ತೆ. ಪ್ರೀಮಿಯಸ್ ಎನರ್ಜೀಸ್ಗೆ 2,307 crore ಸೆಲ್ ರಿಲೇಟೆಡ್ ಆರ್ಡರ್ ಸಿಕ್ಕಿದೆ. ಶಕ್ತಿ ಪಂಪ್ಸ್ಗೆ 170 ಕೋಟಿ ಆರ್ಡರು ಮಧ್ಯಪ್ರದೇಶದಲ್ಲಿ ಸಿಕ್ಕಿದೆ ಉರ್ಜನ್ ಶಕ್ತಿಯಿಂದ. ನಿನ್ನೆ ಮಾತಾಡಬೇಕಾದ್ರೂ ಶಕ್ತಿ ಪಂಪ್ಸ್ ಬಗ್ಗೆನೇ ಮಾತಾಡಿದೆ. ಶಕ್ತಿ ಪಂಪ್ಸ್ಗೆ 51 ಕೋಟಿ ಆರ್ಡರ್ ಸಿಕ್ಕಿತ್ತು ಜಾರ್ಖಂಡಿಂದ. ಇವತ್ತು 170 ಕೋಟಿ ಆರ್ಡರ್ ಸಿಕ್ಕಿದೆ ಮಧ್ಯಪ್ರದೇಶದಿಂದ. ನೋಡೋರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಮ ವಾಚ್ ಲಿಸ್ಟಲ್ಲಿ ಇದನ್ನ ಇಟ್ಕೊಳ್ಳಿ ಅನಲೈಸ್ ಮಾಡೋಕ್ಕೆ. ಝ್ಯಾಗಲ್ ಪ್ರೀಪೇಯ್ಡು ವೀಸಾ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಪ್ರೀಪೇಯ್ಡ್ ಕಾರ್ಡ್ಸ್ನ ಲಾಂಚ್ ಮಾಡೋಕ್ಕೆ. ಗ್ರ್ಯಾಂಡ್ ಕಾಂಟಿನೆಂಟ್ ಹೋಟೆಲ್ಸು 3 ಹೊಸ ಹೋಟೆಲ್ನ US ಅಲ್ಲಿ ಓಪನ್ ಮಾಡಿದೆ. ಸೊ ನಿಮಗೆ ಇದೊಂದು ಮೈಕ್ರೋ ಕ್ಯಾಪ್ ಕಂಪನಿಯಾಗಿದ್ದು ಇದರದ್ದು ಮೊದಲನೇ ಹೋಟೆಲ್ಲು ಇಂಟರ್ನ್ಯಾಷನಲಲ್ಲಿ ಓಪನ್ ಆಗ್ತಿರೋದು. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಇದನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಅನಲೈಸ್ ಮಾಡಿ. ಇದು ಹ್ಯುಂಡೈ ಮೋಟರ್ ಇಂಡಿಯಾದು MD ಇದ್ರಲ್ಲ, ಯುನೋ ಕಿಮ್ ಅನ್ನೋರು, ಉನ್ಸೋ ಕಿಮ್ ಅವರು ರಿಸೈನ್ ಮಾಡಿದ್ದಾರೆ. ಈ ವೊಡಫೋನ್ ಐಡಿಯಾದು ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ. ಸೊ ಏನಪ್ಪ ಅಂದರೆ ವೊಡಫೋನ್ ಐಡಿಯಾಗೆ AGR ಡ್ಯೂಸ್ ಅಂತ ಇದೆ. AGR ಡ್ಯೂಸ್ ಬಂದು ಸರ್ಟನ್ ಡ್ಯೂಸ್ ಈ ಟೆಲಿಕಾಂ ಬಾಡಿಗೆ ಇವ್ರು ಕಟ್ಟಬೇಕಾಗಿರೋದು. ಇಟ್ ಈಸ್ ಸಮ್ವೇರ್ ಅರೌಂಡ್ 86,000 crore ಹತ್ರ ಇದೆ. ಸೊ ಇವರು ಅದಕ್ಕೆ ರಿಲೀಫ್ ಕೇಳ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಇದೇ ಟೈಮಲ್ಲಿ ಇಂಡಿಯನ್ ಗೌರ್ಮೆಂಟು ಈಗ ಡಿಯೋಪಲಿ ಆಗೋದು ಬೇಡ ಅನ್ನೋದು ಒಂದು ಅವ್ರದ್ದು ಇಂಡಿಯನ್ ಗೌರ್ಮೆಂಟ್ದು ಏನು ಅಂತಂದರೆ ಈ ರಿಲಯನ್ಸು ಮತ್ತು ಏರ್ಟೆಲ್ ಇದೆರಡೇ ಟೆಲಿಕಾಂ ಸರ್ವೀಸಸ್ಸು. ಇದು ಅವ್ರು ಇಷ್ಟ ಬಂದಂಗೆ ಆಟ ಆಡೋದು ಬೇಡ ಅಂತ, ಡಿಯೋಪಲಿ ಆಗೋದು ಬೇಡ ಅಂತ ಅವರು ಯೋಚನೆ ಮಾಡ್ತಾ ವೊಡಫೋನ್ ಐಡಿಯಾಗೆ ಸ್ವಲ್ಪ ರಿಲೀಫ್ ಕೊಡೋಣ ಅಂತ ಒಂದು ಥಾಟ್ ಅವರಿಂದ ಬಂದಿದೆ. ಬಟ್ ಇದೇ ಟೈಮಲ್ಲಿ ವೊಡಫೋನ್ ಐಡಿಯಾದವ್ರು ಮ್ಯಾನೇಜ್ಮೆಂಟ್ ಹೇಳ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ಈ ಥರ ಕಮ್ಯುನಿಕೇಷನ್ ಬಂದಿಲ್ಲ ಅಂತ. ಈ ಎರಡರ ಇನ್ಫಾರ್ಮೇಷನಿಂದ ಇವತ್ತು ಮಾರ್ಕೆಟಲ್ಲಿ ವೊಡಫೋನ್ ಐಡಿಯಾ ಶೇರ್ ಬಿದ್ದಿದೆ. ಟೈಮ್ ಟೆಕ್ನೋಪ್ಲಸ್ಗೆ 510 million ಕಾಂಟ್ರಾಕ್ಟ್ ಬಂದಿದೆ, ಅದು HPCLಯಿಂದ. ನೆನ್ನೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಇವತ್ತು. ಏನಾರ ಇಂಟ್ರೆಸ್ಟಿಂಗ್ ವಿಷಯ ಬಂದರೆ ಹೇಳ್ತೀನಿ ಅಂತ. ಒಂದು ಸಿಂಪಲ್ ಅಪ್ಡೇಟ್ ಇದೆ. ಕ್ಯಾಬಿನೆಟಲ್ಲಿ 20,668 crore IB ಪ್ರಾಜೆಕ್ಟ್ಸ್ಗೆ ಅಪ್ರೂವಲ್ ಸಿಕ್ಕಿದೆ. ಇದೆಲ್ಲ ಯಾವ ಕಂಪ್ನಿಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಕಂಪನೀಸ್ಗಳಿದೆಯಾ ಅದಕ್ಕೆ ಒಳ್ಳೆಯದಾಗುತ್ತೆ. ಅದ್ರಲ್ಲಿ ತುಂಬಾ ಕಂಪನೀಸ್ ಇದೆ. ಓಕೆ, ಯಾವುದಾದ್ರು ಅಂತ ಬೇರೆ ಟಾಪಿಕಲ್ಲಿ ಕವರ್ ಮಾಡ್ತೀನಿ. ಮುಂದುವರಿಯೋಣ. ನೆಕ್ಸ್ಟು, ಈ ಮಾರ್ಕೆಟು ಈ ವರ್ಷ 9-10% ಗೇನ್ಸಲ್ಲಿದೆ. ಏನಪ್ಪ ಹಿಂಗೆ ಹೇಳ್ತಾ ಇದ್ದೀನಿ, ನಮ್ಮ ಪೋರ್ಟ್ಫೋಲಿಯೋ ನೋಡಿದ್ರೆ ಡೌನಲ್ಲಿದೆ, ನೀವು ನೋಡಿದ್ರೆ 9-10% ಡೌನಲ್ಲಿದ್ದೀವಿ ಅಂತ ಗೈನಲ್ಲಿದ್ದೀವಿ ಅಂತ ಹೇಳ್ತಾ ಇದ್ರೆ ಹೌದು. ಇದು ಸ್ಪೆಸಿಫಿಕ್ಕಾಗಿ ಇಂಡೆಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ, ನಿಫ್ಟಿ 50 ಬಗ್ಗೆ ಮಾತಾಡ್ಬೇಕಾದ್ರೆ. ಸೊ ಯಾರು ನಿಫ್ಟಿ 50ಲಿ ಇನ್ವೆಸ್ಟ್ ಮಾಡಿರ್ತಾರೆ
ಅವ್ರದ್ದು ಪೋರ್ಟ್ಫೋಲಿಯೋ ಮಿನಿಮಮ್ 9-10% ಗೇನ್ ಆಗಿದೆ. ಸೊ ಇದಕ್ಕೆ ನಾನು ಮುಂಚೆನ ಹಳೆ ವೀಡಿಯೋದಲ್ಲೂ ಹೇಳಿದ್ದೆ, ನೀವು ನಾವೇ ಇನ್ವೆಸ್ಟ್ ಮಾಡೋದಕ್ಕಿಂತ ಮ್ಯೂಚುವಲ್ ಫಂಡ್ ಮೂಲಕ ಹೋದರೆ ಬೆಟರ್ ಇರುತ್ತೆ. ಯಾಕೆಂದರೆ ಅವರು ಇಂಡೆಕ್ಸ್ ಮೇಲೆ ಇದ್ರ ಮೇಲೆ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಇದ್ರ ಪ್ರಕಾರ 9-10% ಗೇನ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ 30.2 lakh crore ಪಾಸಿಟಿವ್ ಇದೆ. ಇವತ್ತು ಮಾರ್ಕೆಟಲ್ಲಿ ಮಿಡ್ಡು ಮತ್ತು ಸ್ಮಾಲ್ ಕ್ಯಾಪ್ಸು 1% ರೇಸ್ ಆಗಿದೆ, ಅಂದರೆ 1% ಓಡಿದೆ. ಯಾರು ಪೋರ್ಟ್ಫೋಲಿಯೋದಲ್ಲಿ ಮಿಡ್ಡು ಮತ್ತು ಸ್ಮಾಲ್ ಕ್ಯಾಪ್ ಇದೆ ಅವ್ರದ್ದು ಪೋರ್ಟ್ಫೋಲಿಯೋ ಇವತ್ತು ಗ್ರೀನ್ ಆಗಿರಬೇಕು. ಆದಿತ್ಯ ಬಿರ್ಲಾ ಫ್ಯಾಷನ್ ಪ್ರಮೋಟರು 2.44 crores ಶೇರ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. VIP ಇಂಡಸ್ಟ್ರಿ ಪ್ರಮೋಟರ್ 4% ಸ್ಟೇಕ್ನ ಸೆಲ್ ಮಾಡಿದ್ದಾರೆ ಥ್ರೂ ಬ್ಲಾಕ್ ಡೀಲು. ಸೊ ಇದರಿಂದ ಸ್ವಲ್ಪ ಬಿದ್ದಿರುತ್ತೆ. ಡಿಕ್ಸಾನ್ ಟೆಕ್ನಾಲಜಿ ಮಂತ್ ಆನ್ ಮಂತು ಎಕ್ಸ್ಪೋರ್ಟ್ಸ್ 43% ಗ್ರೋ ಆಗಿದೆ. ಆದಿತ್ಯ ಬಿರ್ಲಾ ಫ್ಯಾಷನ್ ಪ್ರಮೋಟರು 2.44 crores ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಒಂದು ಡಿಕ್ಸಾನ್ ಟೆಕ್ ಬಗ್ಗೆ ನಾವು ಮಾತಾಡಲೇಬೇಕು. ಅದು ಯಾಕೆಂತಂದರೆ ಇದು ಒನ್ ಆಫ್ ದ ಗುಡ್ ಕಂಪನಿ. ಇಂಡಿಯಾದಲ್ಲಿ EMS ಮ್ಯಾನುಫ್ಯಾಕ್ಚರಿಂಗಲ್ಲಿ ನಂಬರ್ 1 ಕಂಪನಿ. ಸೊ ಇದನ್ನು ಒಂದು ಇಂಟ್ರೆಸ್ಟಿಂಗ್ ಸ್ಟಾಕ್ ಇರುತ್ತೆ, ನಿಮ್ಮ ರೇಡರಲ್ಲಿ ಇಟ್ಕೊಳ್ಳಿ. ಒಕಾರ್ಡ್ಗೆ EMA ಅಂದರೆ ಯುರೋಪಿಯನ್ ಮೆಡಿಕಲ್ ಏಜೆನ್ಸಿಯಿಂದ ಒಂದು ಆಕ್ಸಲರೇಟೆಡ್ ಅಸೆಸ್ಮೆಂಟು ಸಿಕ್ಕಿದೆ ಫಾರ್ ಆ್ಯಂಟಿಬಯೋಟಿಕ್ WCK 522. ಇದು ಏನಪ್ಪ ಅಂತಂದರೆ, ಯೂಶ್ವಲಿ ಇವ್ರದ್ದು ಆ್ಯಂಟಿಬಯೋಟಿಕ್ ಡ್ರಗ್ದು ಅಪ್ರೂವಲ್ ಸಿಗಬೇಕು ಅಂದರೆ ಅವರು EMA ಮೂಲಕ ಅಪ್ರೂವಲ್ ಸಿಗಬೇಕು. ಅವ್ರದ್ದು ರಿಸರ್ಚ್ ಅಂದರೆ ಅವ್ರದ್ದೇ ಆದ ವೆರಿಫಿಕೇಷನ್ ನಡೆಯುತ್ತೆ. ಆ ವೆರಿಫಿಕೇಷನ್ ಪ್ರೊಸೆಸ್ಗೆ ಯೂಶ್ವಲಿ 2-10 days ಆಗುತ್ತೆ. ಸೊ 2-10 days ಆಗೋ ಬದಲು ಆ ವೆರಿಫಿಕೇಷನ್ ಪ್ರೊಸೆಸ್ನ ಸ್ವಲ್ಪ ಸ್ಪೀಡ್ ಮಾಡಿ 150 daysಗೆ ರನ್ ಮಾಡೋ ಥರ ಆಗಿದೆ. ಅದನ್ನು ಆಕ್ಸಲರೇಟರ್ ಅಸೆಸ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಅದಾನಿ ಗ್ರೀನು 307 ಮೆಗಾವ್ಯಾಟ್ದು ಗ್ರೀನ್ ಎನರ್ಜಿನ ಕ್ವಾಡಾದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಹ್ಯಾಂಬರ್ ಎಂಟರ್ಪ್ರೈಸಸ್ ಅವ್ರದ್ದು ಒಂದು ಸಬ್ಸಿಡರಿ ಇದೆ. ಆ ಸಬ್ಸಿಡರಿ ಬಂದು ಇಸ್ರೇಲಲ್ಲಿರೋ ಒಂದು ಕಂಪನಿ ಯೂನಿಟ್ರಾನಿಕ್ಸ್ ಅನ್ನೋದರಲ್ಲಿ ಸ್ಟೇಕ್ಸ್ನ ಇನ್ಕ್ರೀಸ್ ಮಾಡಿದ್ದಾರೆ. ಆ್ಯಂಬರ್ ಎಲೆಕ್ಟ್ರಾನಿಕ್ಸ್ ಮೇನ್ ಬಂದು AC ಸೆಗ್ಮೆಂಟಲ್ಲಿ ವರ್ಕ್ ಮಾಡುತ್ತೆ, ಬಟ್ ಅವರು EMS ರಿಲೇಟೆಡ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇದು ಒಂದು ಸ್ಟ್ರಾಟಜಿಕ್ ಮೂವ್ ಆಗಿದೆ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಅವ್ರಿಗೆ ಮುಂಚೆ ಮೇಜರ್ ಒಂದು ಟ್ಯಾಕ್ಸ್ ಡಿಮ್ಯಾಂಡ್ ಬಂದಿತ್ತು, ಅದು ಈಗ ಡ್ರಾಪ್ ಆಗಿದೆ. ಕ್ಯೂಪಿಡ್ ಬ್ರೀವರೀಸ್ ಅವರು ಗೋವಾ CM ಜೊತೆ ಮಾತಾಡ್ತಾ ಇದ್ದಾರೆ, ಮೋಸ್ಟ್ಲಿ ಲೈಸೆನ್ಸಿಂಗೋಸ್ಕರ. ಆಯಿತಾ. ಮ್ಯಾಕ್ಸ್ ಹೆಲ್ತ್ ಕೇರ್ಗೆ 55 crores GST ಡಿಮ್ಯಾಂಡ್ ಬಂದಿದೆ. ಮತ್ತು ನಜಾರಾ ಟೆಕ್ಕು ನೆಕ್ಸ್ಟ್ ವೇವ್ ಅನ್ನೋ ಕಂಪನಿಲಿ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ವೇವ್ ಅನ್ನೋದು ಅಗೈನ್ ನಜಾರಾ ಟೆಕ್ಕು ಬಂದು ಗೇಮಿಂಗ್ ಕಂಪನಿ, ನೆಕ್ಸ್ಟ್ ವೇವ್ ಅನ್ನೋದು ಗೇಮಿಂಗ್ ಕಂಪನಿ. ಅದು ಮೋಸ್ಟ್ಲಿ ಕ್ರಿಕೆಟ್ ರಿಲೇಟೆಡ್ ಗೇಮ್ಸ್ನ ತಯಾರು ಮಾಡುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.